ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಅದು ವುಮೆನ್ಸ್ ಡೇ ಸ್ಪೆಷಲ್ ಇತ್ತಲ್ವ, ಅದಕ್ಕೋಸ್ಕರ ಜೆಪ್ಟೋದವರು ಒಂದು ಸ್ಪೆಷಲ್ ಗ್ರೀಟಿಂಗ್ ಕಳಿಸಿದ್ದಾರೆ, ತೋರಿಸ್ತೀನಿ. ಇನ್ನು ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು, ಆನ್ಲೈನಲ್ಲೇ ಆಫರ್ ಇತ್ತಲ್ಲ ಅಂತ ತರಿಸ್ಕೊಂಡ್ವಿ. ಏನಂದರೆ ಹಾಲು, ಮೊಸರು ಮತ್ತು ದೇವ್ರ ಪೂಜೆಗೆ ಅಂದ್ಬಿಟ್ಟು ಹೂವು ಮತ್ತು ವೀಳ್ಯದೆಲೆ ಬೇಕಿತ್ತು, ಅದನ್ನು ತರಿಸ್ಕೊಂಡ್ವಿ. ಒಂದೊಂದು ಟೈಮ್ ವೀಳ್ಯದೆಲೆ ಚೆನ್ನಾಗಿ ಬರುತ್ತೆ, ಒಂದೊಂದು ಟೈಮ್ ಚೆನ್ನಾಗೇ ಇರೋದಿಲ್ಲ. ಅದಲ್ದೆಲ್ಲ ಇನ್ನು ಪಲ್ಯ ಮಾಡೋದಕ್ಕೆ ಬೇರೆ ಆಲೂಗೆಡ್ಡೆ ಇರಲಿಲ್ಲ, ಖಾಲಿಯಾಗಿತ್ತು. ನನಗದನ್ನೇ ತಗೊಬರೋಣ ಅಂದ್ಕೊಂಡೆ, ಮರ್ತೇ ಹೋಗಿತ್ತು. ಅದಕ್ಕೋಸ್ಕರ ಇನ್ನು ಒಂದು 2-3 ಐಟಮ್ ಬುಕ್ ಮಾಡಿದ್ರೆ ಸುಮ್ಮನೆ ಡೆಲಿವರಿ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅದ್ರ ಬದಲು ಒಂದಷ್ಟು ಐಟಮ್ಗಳನ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಆಫರ್ ಕೂಡ ಸಿಗುತ್ತೆ, ಡೆಲಿವರಿ ಚಾರ್ಜಸ್ಸು ಫ್ರೀಯಾಗಿರುತ್ತೆ. ಅದಕ್ಕೋಸ್ಕರ ಒಂದು 5-6 ಐಟಮ್ಗಳನ್ನ ಜೆಪ್ಟೋದಲ್ಲೇ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ಈಗಂತೂ ಆಲೂಗಡ್ಡೆಗಳು ಒಂದೊಂದು ಟೈಮ್ ಚೆನ್ನಾಗೇ ಇರೋದಿಲ್ಲ, ಪಲ್ಯ ಮಾಡಿದ್ರೆ ಒಂಥರ ಸ್ವೀಟ್ನೆಸ್ ಎಲ್ಲ ಜಾಸ್ತಿ ಬರುತ್ತೆ. ಏನಂದರೆ ಜಾಸ್ತಿ ಸ್ಪೈಸಿಯಾಗಿ ಮಾಡಬೇಕು, ಆಗಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇದೆ ಜೆಪ್ಟೋದವ್ರು ಏನಂದರೆ ವುಮೆನ್ಸ್ ಡೇ ಅಲ್ವಾ, ಸೊ ಸ್ಪೆಷಲಾಗಿರಲಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಇದೊಂದು ಗ್ರೀಟಿಂಗ್ ಕಾರ್ಡ್ ಕಳಿಸ್ಕೊಟ್ಟಿದ್ರು. ಏನಂದರೆ ಇದು ಜಸ್ಟು ಅಂದರೆ ಮನೆಯಲ್ಲಿ ಯಾರಾದರೂ ಇರ್ತಾರಲ್ಲ, ಈಗ ಹಸ್ಬೆಂಡ್ ಇದ್ದರೆ ಅವರ ವೈಫ್ಗಳಿಗೆ ಅದ್ರ ಮೇಲೆ ಜಸ್ಟ್ ನಮ್ಮ ಹೆಸ್ರು ಮತ್ತು ಏನಾದರೂ ಒಂದು ಸ್ಪೆಷಲ್ ಇದು ಬರೆದ್ಬಿಟ್ಟು ಕೊಡೋದಕ್ಕೆ. ಸೊ ಅವ್ರು ಈ ಥರದ್ದೊಂದು ಕಳಿಸ್ಕೊಟ್ಟಿದ್ರು, ಹ್ಯಾಪಿ ವುಮೆನ್ಸ್ ಡೇ ಕ್ವೀನ್ ಅಂದ್ಬಿಟ್ಟು. ಇದೊಂಥರ ಚೆನ್ನಾಗಿರುತ್ತೆ. ಏನಾದರೂ ಈಗಂತ ಅಲ್ಲ, ಪ್ರತಿ ಸಲ ಈ ಜೆಪ್ಟೋದಲ್ಲಿ ಅಥವಾ ಬ್ಲಿಂಕಿಟಲ್ಲಿ ಏನಾದರೂ ಬುಕ್ ಮಾಡ್ತೀವಲ್ವ, ಆವಾಗೇನಾದರೂ ಪ್ರತಿಯೊಂದು ಅಷ್ಟೇ ಒಂದೊಂದು ಟೈಮ್ ಗಿಫ್ಟ್ ಬಾಕ್ಸ್ಗಳು ಕೂಡ ಕಳಿಸ್ಕೊಟ್ಟಿರ್ತಾರೆ. ಅದರಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಆಗಲಿ, ಅಥವಾ ಒಂದು ಟೈಮ್ ನಾವು ಬುಕ್ ಮಾಡಿದಾಗ ನಮಗೆ ಪರ್ಫ್ಯೂಮು, ಒಂದಷ್ಟು ಕ್ರೀಮು, ಆ ಥರದ್ದೆಲ್ಲ ಅಷ್ಟೇ. ಪದೇ ಪದೇ ನಾವು ಅದರಲ್ಲಿ ಬುಕ್ ಮಾಡ್ಕೊಂಡು ಒಂದು ಮೆಂಬರ್ಶಿಪ್ ಆಗಿಬಿಟ್ರೆ ಸಾಕು, ಸುಮಾರು ಗಿಫ್ಟ್ಗಳೆಲ್ಲ ಆವಾಗ ಸ್ಪೆಷಲ್ ಡೇ ಏನಾದರೂ ಇದ್ದರೆ ಕಳಿಸ್ತಾ ಇರ್ತಾರೆ. ಸೊ ಇದನ್ನು ಅಷ್ಟೇ ವುಮೆನ್ಸ್ ಡೇ ಅಂದ್ಬಿಟ್ಟು ಇದೊಂದು ಚಿಲ್ ಲೇಡಿ ಅಂದ್ಬಿಟ್ಟು ಇದನ್ನು ಕಳಿಸಿದ್ರು. ಇನ್ನು ಏನೇನೋ ಆಫರ್ಗಳೆಲ್ಲ ಬಿಡ್ತಾ ಇರ್ತಾರೆ ಅವಾಗವಾಗ. ಈ ಥರ ಕಾರ್ಡ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ, ನ್ಯೂ ಕಾರ್ಡ್ ಅಂತ ಏನೋ ಸಮಥಿಂಗ್ ಇದೆ ಅಲ್ವಾ, ಅಪ್ ಟು 1.5% ಡಿಸ್ಕೌಂಟು ಅದು ಇದು ಅಂತ ಎಲ್ಲ ಇದು ಮಾಡ್ತಾರೆ. ನಾವೇನು ಸದ್ಯಕ್ಕೆ ಈ ಕಾರ್ಡೇನು ಯೂಸ್ ಮಾಡಲ್ಲ. ಸೊ ಸುಮಾರು ಆಫರ್ಗಳೆಲ್ಲ ಅವಾಗವಾಗೇನಾದರೂ ಇರ್ತಾ ಇರುತ್ತೆ ಇದರಲ್ಲಿ. ನೋಡ್ಕೊಂಡು ನಾವು ಯಾವಾಗಲಾದ್ರೂ ಏನಾದರೂ ಬೇಕಂದಾಗ ಬುಕ್ ಮಾಡ್ಕೋಬೋದು. ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೀನು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ನಾನು ಜಾಸ್ತಿನೇ ಹಾಕ್ತೀನಿ ಪಲ್ಯಕ್ಕೆ, ಏನಂದರೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆಬೇಳೆ ಜಾಸ್ತಿನೇ ಹಾಕ್ಬಿಟ್ಟು ನಾನು ಒಗ್ಗರಣೆಗೆ ಇಡ್ತೀನಿ. ಇನ್ನು ದೋಸೆ ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ತವಾ ಇಟ್ಟಿದ್ದೀನಿ. ಸುಮಾರು ದಿನ ಆಗಿತ್ತು ದೋಸೆ ಮಾಡ್ದಲೆ, ತವಾ ಇಟ್ಟು ಒಂಥರ ಆಗಿಬಿಟ್ಟಿತ್ತು. ಇನ್ನು ಜಾಸ್ತಿ ಇದನ್ನೆಲ್ಲ ಸ್ಕ್ರಬ್ ಮಾಡೋಂಗೂ ಇಲ್ಲ. ಇನ್ನು ರೆಡಿ ಮಾಡ್ತಾಯಿದ್ದೀನಿ ದೋಸೆಗೆ. ಸಂಪ್ಳ ಏನಂದರೆ ಸ್ವಲ್ಪ ತೆಳು ಬಂದುಬಿಡ್ತು, ನಾನು ಗೊತ್ತಿಲ್ಲದೆಲ್ಲ ನೀರು ಎಕ್ಸ್ಟ್ರಾ ಹಾಕ್ಬಿಟ್ಟು ರುಬ್ಬಿಟ್ಟೆ, ತೆಳು ಆಗಿಬಿಟ್ಟಿದೆ. ಆಲೂಗಡ್ಡೆ ಕೂಡ ಬೆಂದಾಗಿದೆ. ಇನ್ನು ಇದ್ರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಬೇಕು. ಇನ್ನೊಂದೇನಾಯಿತು ಅಂದರೆ, ನಾನು ಹೇಳ್ದಾಗೆ ಸುಮಾರು ದಿನ ಆಗಿತ್ತಲ್ಲ, ದೋಸೆ ಎಲ್ಲ ಮಾಡೇ ಇರಲಿಲ್ಲ. ಇಟ್ಬಿಟ್ಟು ಈ ತವದಲ್ಲಿ ಅದೇನೋ ಗೊತ್ತಿಲ್ಲ, 1-2 ದೋಸೆ ಸರಿಯಾಗೇ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಮ್ಮವ್ರು ಅದಕ್ಕೆ ನಿನಗೆ ದೋಸೆ ಹಾಕಕ್ಕೆ ಬರೋಲ್ಲ, ನೋಡು ಹೇಗೆ ಹಾಕಿದ್ಯಾ, ಇರು ನಾನು ಹಾಕಿ ತೋರಿಸ್ತೀನಿ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ನೋಡಿ. 1-2 ದೋಸೆಗಳು ಸುಮಾರು ದಿನ ಆಗಿರುತ್ತಲ್ಲ ಅದು ಯೂಸ್ ಮಾಡಿ ತವನ, ಬರೋದಿಲ್ಲ ಅಂದ್ರೂ ಇಲ್ಲ ನೋಡು ನಾನು ಮಾಡಿಬಿಟ್ಟು ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾರೆ. ಹೇಳಿದ್ರು ಕೇಳಲಿಲ್ಲ. ಈ ಒಂಥರ ಈ ವಿಚಿತ್ರವಾಗಿ ದೋಸೆ ಮಾಡಿಬಿಟ್ರು ನೋಡಿ. ಅದು ಕೆಳಗಡೆ ಸ್ಟವ್ ಮೇಲೆ ಇಡಕ್ಕೆ ಬಿಟ್ಟಿಲ್ಲ, ತವರ ಮೇಲೆಲ್ಲ ಎತ್ಕೊಂಡು ಸರ್ಕಸ್ ಹೊಡಿಸಿದ್ದಾರೆ. ಅದು ನೋಡಿದ್ರೆ ದೋಸೆ ಹೇಳಲೇ ಇಲ್ಲ. 1-2 ದೋಸೆ ಮಾತ್ರ ಈ ರೀತಿ ಆಯಿತು, ಆಮೇಲೆಲ್ಲ ಚೆನ್ನಾಗೇ ಬಂತು. ಇನ್ನು ಎಲ್ರದ್ದು ತಿಂಡಿ ಕೂಡ ಆಯಿತು. ಏನಂದರೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅಲಾರಾಮ್ ಇಟ್ಕೊಂಡಿದ್ದೆ ಬೇಗ ಏಳೋಣ ಅಂತ, ಬಟ್ ಎಚ್ಚರಿಕೆನೇ ಆಗಲಿಲ್ಲ. ಅದೇನೋ ಗೊತ್ತಿಲ್ಲ, ಒಂದೊಂದು ಟೈಮ್ ಜಾಸ್ತಿ ನಿದ್ದೆ ಬಂದುಬಿಡುತ್ತೆ. ನೈಟ್ ಅದಲ್ದಲ್ಲೇ 3-4 ಡೇಸಿಂದ ಮಲಗೋದು ಲೇಟ್ ಆಗಿಬಿಟ್ಟಿದೆ. ಪಾಪು ಏನಂದರೆ ಮೊದಲೆಲ್ಲ ಬೇಗ ಮಲ್ಕೋತಿದ್ಲು. ಒಂದೊಂದು ಟೈಮು 11:30-12 ಗಂಟೆ ಆದರೂ ಮಲಗೋದೇ ಇಲ್ಲ. ಸಂಜೆ ಒಂದು 5-6 ಗಂಟೆಗೆ ಎದ್ಬಿಡ್ತಾಳಲ್ಲ, ಸೊ ಅವಳಿಗೆ ನಿದ್ದೆನೇ ಆಗೋಲ್ಲ. ಹಾಗಾಗಿ ಮತ್ತೆ ಮಲ್ಕೊಳ್ಳೋದು, ಮತ್ತೆ ಎದ್ದೇಳೋದು, ಈ ಥರ ಮಾಡಿಬಿಡ್ತಾಳೆ. ಇನ್ನು ಅದಕ್ಕೆ ತಿಂಡಿ ಎಲ್ಲ ಆಯಿತು. ಮಾರ್ನಿಂಗ್ ಕಸ ಗುಡಿಸಿದ್ದೆ, ಮತ್ತು ಇನ್ನೊಂದು ಸಲ ಎಲ್ಲ ಗುಡಿಸಿ ಒರೆಸ್ಬೇಕಲ್ಲ ಹೇಗಿದ್ರು ಮನೆ. ಇವತ್ತು ಪೂಜೆ ಬೇರೆ ಮಾಡಬೇಕಿತ್ತು.
ಅದಕ್ಕೋಸ್ಕರ ಇನ್ನು ಮತ್ತಿನ್ನೊಂದು ಸಲ ಎಲ್ಲ ಕಸ ಗುಡಿಸಿ ನೋಡಿ, ಎಷ್ಟು ಸಲ ನಾವು ಗುಡಿಸಿದ್ರು ಮಕ್ಕಳಂತೂ ಏನಾದರೂ ಒಂದು ಕಿತಾಪತಿ ಮಾಡಿ ಅದು ಇದು ಚೆಲ್ಲೋದು, ಬುಟ್ಟಿಯಿಂದ ಎತ್ಕೊಳ್ಳೋದು ಏನಾದರೂ ಮಾಡ್ತಾ ಇರ್ತಾರೆ. ಇನ್ನು ಮಗ ಸ್ಕೂಲಿಗೆ ಕೂಡ ಹೋದ. ಇವಾಗೆಲ್ಲ ನೀಟಾಗೆಲ್ಲ ಗುಡಿಸ್ಬಿಟ್ಟು ಇನ್ನು ಒರೆಸಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡೋ ದಿನ ಏನಂದರೆ ಲೇಟಾಗಿದ್ದರೆ ನಿಜವಾಗ್ಲೂ ಕೆಲಸಗಳೇ ಆಗಲ್ಲ. ನಾರ್ಮಲ್ ಡೇಸ್ ಆದರೆ ಓಕೆ, ಈ ವಾರಗಳೇನಾದರೂ ಮಾಡ್ತೀವಲ್ಲ ಆವತ್ತಿನ ದಿನ ಅಂತೂ ತುಂಬ ಲೇಟೇ ಆಗಿಬಿಡುತ್ತೆ ಅದು ಇದು ಕೆಲಸ ಮಾಡ್ಕೊಳ್ಳೋದ್ರಲ್ಲಿ. ಇನ್ನೆಲ್ಲ ಒರೆಸಿ ಆಯಿತು. ನಮ್ಮನೇಲಿ ಇನ್ನೊಂದೇನೆಂದರೆ ಬಿಸಿಲು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಈಗ ಅಡುಗೆ ಮನೆಯಲ್ಲಿಲ್ಲ ಕಿಟಕಿ, ಯಾಕಂದರೆ ಗ್ಲಾಸ್ ಅಡ್ಡ ಇದೆ. ಸೊ ಹಾಲಲ್ಲಿ 1-2-3 ಕಿಟಕಿಗಳಿದ್ದಾವೆ, ಮತ್ತು ರೂಮಲ್ಲೂ ಅಷ್ಟೇ ಗಾಳಿ ಬೆಳಕಿಗೆ ಮಾತ್ರ ನಿಜವಾಗ್ಲೂ ಬರೋಣ ಇಲ್ಲ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಏನಂದರೆ ಮೇಯ್ನ್ ಮನೆಗಳು ಚಿಕ್ಕದಿರಲಿ ದೊಡ್ಡದಿರಲಿ, ಫಸ್ಟ್ ಬಂದು ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿರಬೇಕಿಲ್ಲ ಅಂದರೆ ಒಂಥರ ಮಂಕಿಡ್ದಂಗೆ ಆಗಿಬಿಡುತ್ತೆ ಮನೆಯಲ್ಲಿ. ಸೊ ಇದರಿಂದ ನಮ್ಮಲ್ಲಂತೂ ಬಿಸಿಲು ಅಂತೂ ಹೇಳೋದೇ ಬೇಡ. ಬಿಸಿಲು ಬಂತು ಅಂದ ತಕ್ಷಣ ಇಮಿಡಿಯೇಟಾಗಿ ಮನೆ ಒಳಗಡೆ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಆಯಿತು. ಪಾಪಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ದೆ. ಇನ್ನು ಪಾಪನ ಮಲಗಿಸ್ಬಿಟ್ಟು ನಾನಿನ್ನು ಇವತ್ತು ಸ್ವಲ್ಪ ದೇವ್ರ ಮನೆ ಒಂದಷ್ಟು ಡೀಪ್ ಕ್ಲೀನ್ ಎಲ್ಲ ಮಾಡಿ, ನಾನು ಪೂಜೆ ಮಾಡಬೇಕಾದ್ರೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಹಾಗೂ ಇವಾಗ ದೇವ್ರದ್ದು ಪಾತ್ರೆಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಯಾವ ರೀತಿ ವಾಶ್ ಮಾಡ್ತೀನಿ ಒಂದಷ್ಟು ಟಿಪ್ಸ್ಗಳಿದ್ದಾವೆ. ಸೊ ಈ ವ್ಲಾಗಲ್ಲಿ ನೋಡಿ, ಸ್ಕಿಪ್ ಮಾಡಬೇಡಿ. ಫಸ್ಟ್ಗೆ ನಾನೇನು ಮಾಡ್ತೀನಿ ಅಂದರೆ, ಈಗ ನಾ ಹೇಳ್ದಂಗೆ ಸ್ವಲ್ಪ ದಿವಸದಿಂದ ನಾನು ಪೂಜೆ ಏನೂ ಮಾಡಿರಲಿಲ್ಲ ಮನೆಯಲ್ಲಿ. ಅದು ಕಳಸ ಎಲ್ಲ ಹಸ್ಬೆಂಡೇ ವಾಶ್ ಮಾಡ್ತಿದ್ರಲ್ಲ, ಅವ್ರಿಗೆ ಅಷ್ಟು ವಾಶ್ ಮಾಡೋಕ್ಕೆಲ್ಲ ಬರೋಲ್ಲ. ಸೊ ಎಲ್ಲ ಸ್ವಲ್ಪ ಹಳೆ ಮಾರ್ಕೆಲ್ಲ ಆಗಿಬಿಟ್ಟಿತ್ತು. ಹಾಗೇ ನೋಡೋಕ್ಕೆ ಚೆನ್ನಾಗಿರಲಿಲ್ಲ. ಯಾವ ಥರ ಆಗಿಬಿಟ್ಟಿದೆ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಹಿಂಗೆ ಆಗಿಬಿಟ್ಟಿದೆ. ಇನ್ನು ಹಳೆ ಮಾರ್ಕ್ಗಳೆಲ್ಲ ಹೋಗಬೇಕು ಅಂದರೆ ಈ ಜಾಸ್ತಿ ಹೊತ್ತೆಲ್ಲ ಇದನ್ನು ಉಜ್ಜೋಕ್ಕಾಗಲ್ಲ. ಒಂದೊಂದು ಟೈಮು ಅದು ಎಷ್ಟು ಉಜ್ಜಿದ್ರೂ ಹಾಗೆ ಮಾರ್ಕ್ಗಳೆಲ್ಲ ಇರ್ತವೆ. ನಾನೇನು ಮಾಡ್ತೀನಿ ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು, ಅಂದರೆ ಕುದಿಯೋ ಥರ ಏನು ಕಾಯಿಸೋದಿಲ್ಲ, ಒಂದು 40-50% ಬಿಸಿ ಇದ್ದರೆ ಸಾಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ 1-2 ಸ್ಪೂನು ನಿರ್ಮಾ ಪೌಡ್ರ್ ಅದಕ್ಕೆ ಹಾಕ್ಬಿಟ್ಟು, ಅದರ ಜೊತೆಗೆ ಲೆಮನ್ ಜ್ಯೂಸ್ ಏನು ಹಾಕೋಕ್ಕೆ ಹೋಗಲ್ಲ, ರಸನ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಲೆಮನ್ ಸಿಪ್ಪೆ ಮಾತ್ರ ಅದಕ್ಕೆ ಹಾಕಿಟ್ಬಿಡ್ತೀನಿ ನೋಡಿ. ಈ ಥರ ಅದರಲ್ಲೇ ಇಟ್ಬಿಟ್ರೆ ವೈಟಾಗಿ ಅದೇ ಬಂದುಬಿಡುತ್ತೆ. ಆಮೇಲಿಂದ ನಾವು ಈಗ ಹುಣ್ಸೆಹಣ್ಣಾದರೂ ಆಯಿತು ಅಥವಾ ಪೀತಾಂಬರಿ, ರಂಗೋಲಿ ಯಾವುದಾದ್ರೂ ಓಕೆ, ಆ ಪೌಡ್ರನ್ನ ತಗೊಂಡು ಆಮೇಲೆ ಬೇಗ ವಾಶ್ ಮಾಡಿಬಿಟ್ರೆ, ಈಗ 10 ನಿಮಿಷ ಉಜ್ಜೋ ಬದಲು ಒಂದು 5 ನಿಮಿಷದಲ್ಲೇ ನೀಟಾಗಿ ಪಾತ್ರೆಗಳೆಲ್ಲ ಉಜ್ಬೋದು. ಬೇಗ ಈ ಹಳೆ ಮಾರ್ಕು, ಆಯಿಲ್ದೇನಾದರೂ ಮಾರ್ಕ್ಗಳೆಲ್ಲ ಇರುತ್ತಲ್ವ, ಅದೆಲ್ಲ ಬೇಗ ಇಮಿಡಿಯೇಟಾಗಿ ರಿಮೂವ್ ಆಗಿಬಿಡುತ್ತೆ. ನಾನೇನು ಮಾಡ್ತೀನಿ ಅಂದರೆ ಪೀತಾಂಬರಿ ಸ್ವಲ್ಪ ಇತ್ತಲ್ವ, ಅದಕ್ಕೇ ಸ್ವಲ್ಪ ನಿರ್ಮಾ ಪೌಡ್ರು ಮತ್ತು ಅದ್ರ ಜೊತೆಗೆ ರಂಗೋಲಿ ಯೂಸ್ ಮಾಡ್ತೀನಿ. ಇಷ್ಟನ್ನು ಹಾಕ್ಬಿಟ್ಟು, ಅಂದರೆ ಇದನ್ನೇ ಹಾಕ್ಬೇಕಂತ ಏನಿಲ್ಲ, ಬೇಕಾದರೆ ಹುಣ್ಸೆಹಣ್ಣು ಜೊತೆ ರಂಗೋಲಿ ಮಿಕ್ಸ್ ಮಾಡೋದು ಅಷ್ಟೇ, ಆ ಥರನೂ ವಾಶ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನಂದರೆ ಸ್ಟಾರ್ಟಿಂಗಲ್ಲೇ ನಾವು ಸ್ವಲ್ಪ ನಿರ್ಮಾ ಪೌಡ್ರೆಲ್ಲ ಹಾಕ್ಬಿಟ್ಟು ನೀರಲ್ಲಿ ನೆನೆಸಿರ್ತೀವಲ್ಲ ಪಾತ್ರೆಗಳೆಲ್ಲ, ಹಾಗಾಗಿ ಅದರಲ್ಲಿ 10 ಮಿನಿಟ್ಸ್ ಬಿಟ್ಬಿಟ್ರೆ ಎಲ್ಲ ಗಲೀಜೆಲ್ಲ ಬಿಟ್ಕೊಬಂದ್ಬಿಟ್ಟಿರುತ್ತೆ. ಆಮೇಲಿಂದ ನಾವು ಮೇಲ್ಮೇಲೆ ಈ ಥರ ರಂಗೋಲಿ ಮತ್ತು ಇದೆಲ್ಲ ಮಿಕ್ಸ್ ಮಾಡಿರ್ತೀನಿ ಅಲ್ವಾ, ಇದ್ರ ಜೊತೆಗೆ ಉಜ್ಜಿದ್ರೆ ಸಾಕು. ಬೇಗ ಅದು ಮಾರ್ಕ್ ಏನಿರುತ್ತೆ ಎಲ್ಲ ನೀಟಾಗಿ ರಿಮೂವ್ ಹೋಗಿ ಆ ಜಿಡ್ಡಂಶ ಎಲ್ಲ ಅಷ್ಟೇ ಚೆನ್ನಾಗಿ ಆಚೆ ಬಂದುಬಿಡುತ್ತೆ. ನಾನೇನಂದರೆ ಪ್ರತಿ ಸಲ ಈ ಥರ ಟಿಪ್ಪೇನು ಯೂಸ್ ಮಾಡಲ್ಲ. ಯಾವಾಗಲಾದರೂ ತುಂಬ ಜಾಸ್ತಿ ಗಲೀಜಾಗಿಬಿಟ್ಟಿದೆ, ಮಾರ್ಕ್ ಏನಾದರೂ ಹೋಗ್ತಾಯಿಲ್ಲ ಅಂದಾಗ ಮಾತ್ರ ಬಿಸಿನೀರಲ್ಲಿ ನಿರ್ಮಾ ಪೌಡ್ರು ಮತ್ತು ಲೆಮನ್ದು ಸಿಪ್ಪೆಗಳೆಲ್ಲ ಇರುತ್ತಲ್ವ ಅದನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು 10-12 ನಿಮಿಷ ಮಾತ್ರ ಈ ಥರ ಪಾತ್ರೆಗಳೆಲ್ಲ ಅದರಲ್ಲೇ ನೆನೆಸಿ, ಆಮೇಲಿಂದ ಏನಂದರೆ ಲೆಮನ್ ಜ್ಯೂಸ್ ಹಾಕ್ಬೋದು. ಬಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದೊಂದು ತಾಮ್ರದ ಪಾತ್ರೆಗಳೆಲ್ಲ ಬ್ಲ್ಯಾಕ್ ಕಲರ್ ಆಗ್ತಾ ಬಂದುಬಿಡ್ತವೆ. ಬಟ್ ಹೋಗುತ್ತೆ, ತೊಂದರೆ ಇಲ್ಲ ಅದು ಉಜ್ಜಿದ್ರೆ. ಬಟ್ ಬೇಡ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅದು ಲೆಮನ್ದು ಜ್ಯೂಸ್ ಇರುತ್ತಲ್ವ, ಅಂದರೆ ನಿಂಬೆಹಣ್ಣು ರಸ, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಇದಕ್ಕೆ ಅದ್ದಿ ನೀಟಾಗಿ ಏನೇನಿದೆ ಎಲ್ಲ ಮುಚ್ಕೊಬಂದರೆ ಸಾಕು. ಮಾರ್ಕೆಲ್ಲ ಅಷ್ಟೇ ಚೆನ್ನಾಗಿ ಹೋಗಿ ಎಲ್ಲ ನೀಟಾಗಿ ಬಿಡುತ್ತೆ ಪಾತ್ರೆಗಳೆಲ್ಲ. ಹಿತ್ತಾಳೆದಾದರೂ ಅಷ್ಟೇ ಅಥವಾ ತಾಮ್ರದಾದರೂ ಅಷ್ಟೇ ಚೆನ್ನಾಗಿ ಹೋಗುತ್ತೆ ಗಲೀಜುಗಳೆಲ್ಲ. ಈಗೆಲ್ಲ ಕೆಲವೊಂದು ಲಿಕ್ವಿಡ್ಡು ಅದು ಇದೆಲ್ಲ ಬರುತ್ತೆ. ಬಟ್ ಏನಂದರೆ ಡೈರೆಕ್ಟಾಗಿ ಅವುಗಳನ್ನೆಲ್ಲ ಕೈಯಿಂದ ಎಲ್ಲ ಮುಟ್ಟಬಾರ್ದು. ಜಸ್ಟ್ ಮೇಲ್ಮೇಲೆ ಅದನ್ನು ಎಲ್ಲ ಸವರ್ಬಿಟ್ಟು ಹಾಗೆ ಇಟ್ಟು ಅವಳಿಂದ ವಾಶ್ ಮಾಡಬೇಕಂತ. ಇವಾಗ ಸುಮಾರು ಲಿಕ್ವಿಡ್ ಅಂತೂ ಬಂದಿದ್ದಾವೆ, ನಾನು ಯಾವತ್ತೂ ಆ ಥರ ಎಲ್ಲ ಯೂಸ್ ಮಾಡಿಲ್ಲ. ತುಂಬ ಗಲೀಜಾಯಿತು ಅಂದರೆ ಈ ಥರ ಟಿಪ್ನೇ ನಾನು ಫಾಲೋ ಅಪ್ ಮಾಡೋದು. ಅದೇನೇನಿದೆ ಮಾರ್ಕ್ಗಳೆಲ್ಲ ನೀಟಾಗಿ ಬಂದುಬಿಡುತ್ತೆ.
ಇನ್ನು ಕಳಸಗಳು ಅಷ್ಟೇ, ನಾನು ಯಾವಾಗಲೂ ತೆಗಿಯೋಕ್ಕೆ ಹೋಗಲ್ಲ. ತೆಗಿಯೋದೆ ಒಂದ್ಸಲ, ಯಾವಾಗಲಾದರೂ ವಾರಕ್ಕೊಂದ್ಸಲ ಮಾತ್ರ ತೆಗೆದುಬಿಟ್ಟು ಪೂಜೆ ಮಾಡ್ತೀನಿ. ಎಲ್ಲ ನೋಡಿ ನೀಟಾಗೆಲ್ಲ ವಾಶ್ ಆಗಿದೆ. ಬಟ್ ಏನಂದರೆ ಇದು ಉದ್ಧರಣೆ ಇತ್ತಲ್ವ ದೇವರದು, ಅದು ಸುಮಾರು ದಿವಸದಿಂದ ಯೂಸ್ ಮಾಡಿರಲಿಲ್ಲ. ಒಳಗಡೆ ಸ್ವಲ್ಪ ಬ್ಲ್ಯಾಕ್ ಇತ್ತು, ಆದಷ್ಟು ಉಜ್ಜಿದ್ದೀನಿ. ಬಟ್ ಆಚೆ ಎಲ್ಲ ಮಾತ್ರ ಚೆನ್ನಾಗಿ ಮಾರ್ಕೆಲ್ಲ ಹೋಗಿದೆ, ಈಗ ಪರವಾಗಿಲ್ಲ. ಇನ್ನು ಇದ್ರ ಜೊತೆಗೆ ಏನು ಟಿಪ್ ಅಂದರೆ, ಈಗ ದೇವ್ರ ಮನೆ ಆದಮೇಲೆ ಒಂದೊಂದು ಟೈಮು ಹಲ್ಲಿಗಳು ಅಥವಾ ಜಿರಳೆ, ಏನಾದರೂ ಸಣ್ಣ ಪುಟ್ಟ ಜೇರಡ ಹುಳುಗಳು ಯಾವುದಾದ್ರೂ ಓಕೆನೇ, ಏನಾದರೂ ಆ ಥರ ಇರುತ್ತೆ. ಪುಟಾಣಿಗಳು ಸಣ್ಣ ಪುಟ್ಟದೇನಾದರೂ ಜಿರಳೆ ಮರಿಗಳು ಅದೆಲ್ಲ ಆಗ್ತಾಯಿದೆ ಅಥವಾ ಅಲ್ಲೇ ಸುತ್ತ ಓಡಾಡ್ತದೆ ಅಂದರೆ ಈ ಥರ ಟಿಪ್ನ ಯೂಸ್ ಮಾಡ್ತೀನಿ. ಯಾವ ಥರ ಅಂದರೆ, ನಾನು ಮೊದಲನೇದಾಗಿ ಸ್ವಲ್ಪ ಅರಿಶಿನ ಪುಡಿ ತೊಗೊತೀನಿ, ಅಡುಗೆ ಅರಿಶಿನ ತೊಗೋತೀನಿ. ಇನ್ನು ಅದಕ್ಕೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒರೆಸ್ಕೊಬಿಡ್ತೀನಿ ಅಷ್ಟೇ. ಏನಂದರೆ ದೇವ್ರ ಮನೆ ಎಲ್ಲ ಒರೆಸಲ್ಲ. ಈಗ ಎಲ್ಲಿ ಮೇಯ್ನು ಕಳಸ ಆಗೋ ದೇವ್ರದ್ದು ಸಾಮಗ್ರಿಗಳೆಲ್ಲ ಇರುತ್ತಲ್ಲ, ಇಡ್ತೀವಲ್ಲ, ಅಲ್ಲಿ ಮಾತ್ರ ಅಡಿನಲ್ಲಿ ಅಷ್ಟೇ. ಟೇಬಲ್ ಅಲ್ವ ನಾನು ಯೂಸ್ ಮಾಡೋದು, ಸೊ ಟೇಬಲ್ ಆದರೂ ಓಕೆ, ಅಥವಾ ನಾವು ಟೈಲ್ಸ್ ಮೇಲೆ ಇಡ್ತೀವಿ ಅಂದರೆ ಟೈಲ್ಸ್ ಮೇಲೆ ಆದರೂ ಓಕೆನೇ. ಅಲ್ಲಿ ಮಾತ್ರ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದ್ರ ಜೊತೆಗೆ ಒಂದೇ ಒಂದು ಕರ್ಪೂರನ ನಾನು ಪುಡಿ ಮಾಡಿ ಎರಡು ಮಿಕ್ಸ್ ಮಾಡಿಬಿಟ್ಟು ಅಷ್ಟೇ, ಅಥವಾ ಸಪ್ರೇಟಾಗಾದರೂ ಓಕೆ, ಯಾವ ಥರ ಆದ್ರೂ ಈ ಥರ ಪುಡಿ ಮಾಡಿಬಿಟ್ಟು ಏನು ಮಾಡ್ತೀನಿ, ಚೆನ್ನಾಗಿ ಅದ್ರ ಸುತ್ತ ಎಲ್ಲ ಒರೆಸಿ ಆಮೇಲಿಂದನೇ ಅದ್ರ ಮೇಲೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಕಳಸ ಇಡ್ತೀನಿ. ಏನಂದರೆ ಈ ಥರ ಮಾಡೋದ್ರಿಂದ ಇಲ್ಲಿ ಸುತ್ತಮುತ್ತ ಎಲ್ಲ ಹಲ್ಲಿಗಳಾಗಲಿ ಅಥವಾ ಜಿರಳೆಗಳಾಗಲಿ ಎಲ್ಲ ಓಡಾಡೋದಿಲ್ಲ. ಅದರ ಜೊತೆಗೆ ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿರುತ್ತಂದರೆ, ಒಂಥರ ಈ ದೇವಸ್ಥಾನದಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ, ಆ ಥರ ಅದು ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದರ ಜೊತೆಗೆ ಇವಾಗ ಫೋಟೋಗಳಿಂದ ಎಲ್ಲ ಹಲ್ಲಿ ಬರೋದು, ಅದರ ಜೊತೆಗೆ ಜಿರಳೆ ಮರಿಗಳೆಲ್ಲ ಹಾಕೋದು, ಆ ಥರ ಎಲ್ಲ ಆಗ್ಬಿಡ್ತಾವೆ ಒಂದೊಂದು ಟೈಮು. ಇದೆಲ್ಲ ಬರಬಾರ್ದು ಅಂದರೆ ನಾವೇನು ಮಾಡಬೇಕಂದ್ರೆ, ನಾನೊಂದು ಪಲಾವ್ ಎಲೆ, ಒಂದು 4-5 ಲವಂಗ, ಅದರ ಜೊತೆಗೆ ಒಂದು 3-4 ಕರ್ಪೂರ ತೆಗೆದಿಟ್ಕೊಂಡಿರ್ತೀನಿ. ಈ ಥರ ಏನು ಮಾಡ್ತೀನಿ ಅಂದರೆ, ಈಗ ಪಲಾವ್ ಎಲೆ ಇದೆ ಅಲ್ವಾ, ಅದಕ್ಕೆ ನಾನು ಒಂದೇ ಒಂದು ಕರ್ಪೂರ ಮತ್ತು ಒಂದು ಲವಂಗ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಡ್ತೀನಿ ಹಿಂದೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಫೋಟೋದಿಂದ ಇಟ್ಟರೆ ಏನಂದರೆ ಫೋಟೋದಲ್ಲಿ ಹಲ್ಲಿಗಳು ಬರೋದಾಗಲಿ ಜಿರಳೆಗಳು ಬರೋದಾಗಲಿ ಆಗೋದಿಲ್ಲ. ಯಾವುದೇ ಹುಳುಗಳಾದರೂ ಅಷ್ಟೇ ಈ ಸ್ಮೆಲ್ಲಿಗೆಲ್ಲ ಬರೋದಿಲ್ಲ. ಈ ಟಿಪ್ನ ಬೇಕಾದರೆ ಯೂಸ್ ಮಾಡ್ಬೋದು. ಇನ್ನು ಸೇಮ್ ಮೆಥಡೇ ನಾವು ಬೇಕಾದರೆ ಅಡುಗೆ ಮನೆಗೆ ಯೂಸ್ ಮಾಡ್ಬೋದು. ಈಗ ಸಿಲಿಂಡ್ರ್ ಕೆಳಗಡೆ ಎಲ್ಲ ಜಿರಳೆಗಳ ಕಾಟ ಎಲ್ಲ ಇರುತ್ತೆ ಅಲ್ವಾ, ಅಂಥವ್ರು ಕೂಡ ಇದಿಲ್ಲ ಅಂದ್ರೂ ನೆಶೆಗಳಿಗೆ ಅಂತಲೂ ಸಿಗುತ್ತೆ ಅಂಗಡಿನಲ್ಲಿ, ಅದು ಅಷ್ಟೇ. ಅದೇನು ಒಂದು ರೌಂಡ್ ಇರುತ್ತೆ ಅಷ್ಟೇ, ಅದನ್ನು ಅಷ್ಟೇ ಪಲಾವ್ ಎಲೆನಲ್ಲಿ ಮುದ್ರು ಬಿಟ್ಬಿಟ್ಟು ಇವಾಗ ಬಟ್ಟೆಗಳ ಹತ್ರ, ಕಬೋರ್ಡ್ ಹತ್ರ ಅಥವಾ ಅಡುಗೆ ಮನೇಲಿ ಸಿಲಿಂಡ್ರ್ ಕೆಳಗಡೆ ಎಲ್ಲಾದರೂ ಓಕೆನೇ. ಜಿರಳೆಗಳ ಕಾಟ ಇದೆ, ಹಲ್ಲಿಗಳ ಕಾಟ ಇದೆ ಅಂದರೆ ಈ ಥರ ಟಿಪ್ನ ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಆದಷ್ಟು 60-70% ಜಿರಳೆಗಳಂತೂ ಬರೋದೇ ಇಲ್ಲ. ನಾನು ಯಾವಾಗಲೂ ಈ ಥರ ಟಿಪ್ನಂತೂ ಯೂಸ್ ಮಾಡ್ತಿರ್ತೀನಿ. ಅದರ ಜೊತೆಗೆ ಮೂಲೆಗಳಲ್ಲೂ ಅಷ್ಟೇ, ಏನಾದರೂ ಈ ಕರ್ಪೂರದ ಪುಡಿ ಇದ್ದರೆ ಅಥವಾ ನಶೆಗಳಿಗೆ ಇದ್ರೂ ಓಕೆ, ಅದನ್ನೆಲ್ಲ ಸ್ವಲ್ಪ ಪೌಡ್ರ್ ಥರ ಮಾಡಿ ಮೂಲೆಗಳಲ್ಲೆಲ್ಲಾದರೂ, ಈಗ ನಾವೆಲ್ಲ ಜಾಸ್ತಿ ಒಂದೊಂದು ಟೈಮೆಲ್ಲ ಕೈಯಲ್ಲೇ ಹಾಕೋಕ್ಕಾಗಲ್ಲ ಅಲ್ವಾ, ಸಂಧಿಗಳು ಈ ಥರ ಎಲ್ಲ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಹಂಗೆ ಪೌಡ್ರ್ ಥರ ಎಲ್ಲ ಮಾಡಿಬಿಟ್ಟು ನಾನು ಈ ಥರ ಸುತ್ತ ಎಲ್ಲ ಹಾಕ್ಬಿಡ್ತೀನಿ. ಹಾಗಾಗಿ ಸ್ಮೆಲ್ಲೇನು ಅದೇನು ಜಾಸ್ತಿ ಹೆವಿ ಅಂತ ಏನು ಅನ್ಸೋದಿಲ್ಲ, ಯಾಕಂದರೆ ನಾವು ಓಡಾಡೋ ಜಾಗಕ್ಕೆ ಹಾಕಲ್ವಲ್ಲ, ಸ್ವಲ್ಪ ಮೂಲೆಗಳಲ್ಲಲ್ವ ಹಾಕೋದು. ಹಾಗಾಗಿ ಬೇಕಾದರೆ ಯೂಸ್ ಮಾಡಿ ನೋಡಿ ಈ ಟಿಪ್ನ, ನಿಜವಾಗ್ಲೂ ತುಂಬ ಯೂಸ್ಫುಲ್ಲಾಗಿರುತ್ತೆ. ಆದಷ್ಟು ಜಿರಳೆಗಳ ಕಾಟ ಅಂತೂ ಇರೋದೇ ಇಲ್ಲ. ಅದರ ಜೊತೆಗೆ ಮಂಚ ಸಂದಿನೂ ಅಷ್ಟೇ, ಈ ತಿಗಣೆಗಳು ಬರೋದು ಅಥವಾ ಜಿರಳೆಗಳು ಬರೋದೆಲ್ಲ ಆಗ್ತಾ ಇರ್ತವೆ. ಅದ್ರ ಸಂದಿನೂ ಅಷ್ಟೇ, ನಾವು ಕರ್ಪೂರ ಆದರೂ ಆಯಿತು, ಇಲ್ಲ ನಶಗಳ್ಗೆ ಬರುತ್ತಲ್ಲ ವೈಟ್ ಕಲರ್ ರೌಂಡ್ಗೆ, ಅದನ್ನು ಯೂಸ್ ಮಾಡ್ಬೋದು. ಅದು ಅಷ್ಟೇ, ಅದನ್ನು ಕೆಲವೊಂದು ಅಂಗಡಿಗಳೆಲ್ಲ ಸಿಗುತ್ತೆ, ಅದನ್ನು ಅಷ್ಟೇ. ಅದ್ರ ಸಂದಿ ಇಟ್ಬಿಟ್ರೆ ಸಾಕು, ಈ ಸ್ಮೆಲ್ಲಿಗೆಲ್ಲ ಬರೋದೇ ಇಲ್ಲ ಅವುಗಳು. ಇನ್ನೇನು ಮಾಡ್ತೀನಿ ಅಂದರೆ, ಈಗ ಪಾಟ್ ಇದೆ ಅಲ್ವಾ, ಇದು ಆಲ್ರೆಡಿ ಹೇಳಿದ್ದೀನಿ, ಪಾಟಲ್ಲಿ ಹೂವು ಸ್ವಲ್ಪ ಫ್ರೆಶ್ ಆಗಿರಬೇಕು. ಮತ್ತು ಆ ಹೂಗಳೆಲ್ಲ ಹಾಕ್ದಾಗ ಒಂದೊಂದು ಟೈಮು ನೀರೆಲ್ಲ ಸ್ಮೆಲ್ ಬಂದುಬಿಡುತ್ತೆ, 1 ದಿನಕ್ಕೆ 2 ದಿನಕ್ಕೆ. ಆ ರೀತಿ ಬರಬಾರ್ದು ಅಂದರೆ ಈ ಥರ ಅನಾನಸ್ ಹೂವು ಬರುತ್ತಲ್ಲ, ಅದು 1-2 ಹಾಕ್ಬಿಟ್ಟು ನಂತರ ಅದ್ರ ಮೇಲೆ ಹೂವು ಹಾಕಿಟ್ರೆ ಹೂವು ಕೂಡ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಟಿಪ್ನೂ ಅಷ್ಟೇ ಫಾಲೋ ಅಪ್ ಮಾಡ್ತೀನಿ. ಇನ್ನೇನು ಇದೆಲ್ಲ ಆಯಿತು. ಈಗ ಏನಂದರೆ ಬೇಸಿಗೆಗಾಲ ಜಾಸ್ತಿ, ಇವಾಗ ಕಳಸಕ್ಕೆಲ್ಲ ನಾವು ತೆಂಗಿನಕಾಯಿ ಇಡ್ತೀವಿ ಅಂದರೆ ಒಂದೊಂದು ಟೈಮು ನೀರೆಲ್ಲ ಅದರಲ್ಲಿ ಹಿಂಗ್ಬಿಟ್ಟಿರುತ್ತಲ್ವ, ಅದರ ಜೊತೆಗೆ ಈ ತೆಂಗಿನಕಾಯಿಗಳೆಲ್ಲ ಬ್ರೇಕ್ ಆಗೋದು, ಕ್ರ್ಯಾಕ್ ಈ ಥರ ಎಲ್ಲ ಆಗೋದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇದಕ್ಕಿದ್ದಂಗೆ ಎಲ್ಲ ಓಪನ್ ಎಲ್ಲ ಆಗಿರುತ್ತೆ, ನೋಡೋಕ್ಕೂ ಬೇಜಾರು ಅನಿಸುತ್ತೆ. ಸೊ ತೆಂಗಿನಕಾಯಿ ಕಳ್ಸಕ್ಕೆ ಹಾಕಿರೋದು ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ನಾವು
ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ತೆಂಗಿನಕಾಯಿನ ಒಂದು 10-15 ನಿಮಿಷ ಜುಂಗ್ ತೆಗಿಬಾರ್ದು. ಸ್ಟಾರ್ಟಿಂಗಲ್ಲಿ ಅದೇನೇನಿದೆ ಆ ಜುಂಗೆಲ್ಲ ಅದರಲ್ಲೇ ಇರಬೇಕು. ನೆನೆಸ್ಬಿಟ್ಟು ಆಮೇಲಿಂದ ತೆಗ್ದು ಆ ಜುಂಗ್ನೆಲ್ಲ ನೀಟ್ ಮಾಡಿ ಆಮೇಲೆ ಬೇಕಾದ್ರೆ ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಕಳಸಕ್ಕಿಟ್ರೆ ಕಾಯಿನೂ ಅಷ್ಟೇ ಬ್ರೇಕ್ ಆಗ್ದಲೇ ತುಂಬ ದಿನ ಬಾಳಿಕೆ ಚೆನ್ನಾಗಿ ಬರುತ್ತೆ. ಇದೇನಂದರೆ ಬೇಸಿಗೆಗಾಲದಲ್ಲಿ ಮಾತ್ರ ಫಾಲೋ ಮಾಡಬೇಕು. ಇನ್ನು ಚಳಿಗಾಲದಲ್ಲೆಲ್ಲ ಮಾಡೋಕ್ಕೋದ್ರೆ ತೆಂಗಿನಕಾಯಿ ಎಲ್ಲ ಬೂಸ್ನ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಸಿಗೆಗಾಲದಲ್ಲಿ ಈ ಥರ ಟಿಪ್ನ ಯೂಸ್ ಮಾಡ್ಬೋದು. ಇನ್ನು ನೋಡಿ, ನಾನಿವಾಗ ಕಳಸಕ್ಕೆ ಎಲೆ ಬೇಕು ಅಂತ ಬುಕ್ ಮಾಡಿದ್ರೆ ಅದರಲ್ಲಿ ಒಂದು 3-4 ಎಲೆ ಮಾತ್ರ ಚೆನ್ನಾಗಿತ್ತು. ಮಿಕ್ಕಿದ್ದೆಲ್ಲ ಒಂಥರ ಡ್ಯಾಮೇಜ್ ಥರ ಆಗ್ಬಿಟ್ಟಿತ್ತು, ಚೆನ್ನಾಗೇ ಇರಲಿಲ್ಲ. ಇನ್ನು ಹಾಗೆ ಪೂಜೆ ಮಾಡೋಕ್ಕಾಗಲ್ವಲ್ಲ ಅಂತ 4-5 ಮಾತ್ರ ಸಿಂಪಲ್ ಆಗಿರೋದು ಹಾಕಿ ಇಟ್ಬಿಟ್ಟು 5 ಇಡಬೇಕಲ್ವ ಕಳಸಕ್ಕೆ, 5 ಇಟ್ಟು ಮಿಕ್ಕಿದೆಲ್ಲ ದೇವ್ರ ಮುಂದೆನೇ ಇಟ್ಬಿಟ್ಟೆ. ಒಂದೊಂದು ಟೈಮ್ ಈಗೇನೆ ವಿಳೆದಲ್ಲೆಲ್ಲ ತಗೊಬಂದರೆ ಈಗಂತೂ ಚೆನ್ನಾಗಿರೋದೇ ಸಿಗೋಲ್ಲ. ಒಂದೊಂದು ಟೈಮ್ ಬುಕ್ ಮಾಡಿದಾಗಲೆಲ್ಲ ಅದೆಲ್ಲ ಓಪನ್ ಆಗೋದು ಅಥವಾ ತೊಟ್ಟೆ ಇರೋದಿಲ್ಲ, ಆ ಥರ ಎಲ್ಲ ಇರ್ತವೆ. ಆ ಥರದ್ದೆಲ್ಲ ಕಳಸಕ್ಕೆ ಬರೀ ಹಾಕ್ಬಾರ್ದಲ್ವ. ಹೂವನೂ ಹಾಗೆ ಆಗಿಬಿಟ್ಟಿತ್ತು. ಮೊನ್ನೆ ತರಿಸಿಟ್ಟಿದ್ದೆ, ಅದೇನಾಯಿತು ಅಂದರೆ ಎಲ್ಲ ಒಣಗಾಗ್ಬಿಟ್ಟಿತ್ತು ಕವರೆಲ್ಲ ಇಟ್ಬಿಟ್ಟು. ನಾನು ನೋಡಿಕೊಂಡೇ ಇರಲಿಲ್ಲ. ಈಗ ಹೂವು ನೋಡಿದ್ರೆ ಸ್ವಲ್ಪ ಬೇರೆ ತರಿಸ್ಕೊಂಡಿದ್ದೆ ಅಲ್ವಾ, ಸಾಲೇ ಇಲ್ಲ. ಹಾಗಾಗಿ ನಾನು ಹೂವು ಏನು ಹಾರ ಥರ ಮಾಡೋಕ್ಕಾಗಲಿ ಕಟ್ಟೋಕ್ಕೇನು ಹೋಗಲಿಲ್ಲ. ಜಸ್ಟ್ ಹಾಗೆ ಮೇಲ್ಮೇಲೆ ಸ್ವಲ್ಪ ಇಟ್ಬಿಟ್ಟು ಸಿಂಪಲಾಗಿ ರೆಡಿ ಮಾಡಿದೆ. ಜೊತೆಗೇನೆಂದರೆ ತುಪ್ಪದ ದೀಪ ಮಗನಿಗೆ ಹುಷಾರಿದ್ದ ಟೈಮಲ್ಲಿ ಒಂದ್ಸಲ ಹಚ್ಚಿದ್ದೆ ಅಲ್ವಾ, ಬಟ್ ಇದು ಹಚ್ಚಿದಾಗ್ಲಿಂದ ನನಗೇನೋ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಇದೇನೆಂದರೆ ಈಗ ಮನೆಯಲ್ಲೇನಾದರೂ ಪದೇ ಪದೇ ಮಕ್ಕಳು ಹುಷಾರು ತಪ್ಪಿದ್ದಾರೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇದೆ ಅಂದರೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಇದೇ ಅಂದರೆ ಅಭಿವೃದ್ಧಿಗೋಸ್ಕರನೇ ಹಚ್ಬೇಕಂತ ಏನಿಲ್ಲ, ಆರೋಗ್ಯ ವೃದ್ಧಿ ಆಗಬೇಕಂದ್ರೂ ಅಷ್ಟೇ. ನಾವು ಶುಕ್ರವಾರ ಮಂಗಳವಾರ ಆದರೂ ಆಯಿತು ಅಥವಾ ಪ್ರತಿದಿನ ಆದರೂ ಆಯಿತು, ಚಿಕ್ಕದಾಗಿ ಸ್ವಲ್ಪನೇ ಈ ಥರ ಹೆಂಗಿದ್ರು ನಮ್ಮ ಮನೆಯದು ಪುಟಾಣಿದು ಬೆಳ್ಳಿ ದೀಪ ಇದೆ, ಅದಕ್ಕೇನೆ ನಾನು ಒಂದೊಂದು ರೌಂಡ್ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಯಾವಾಗ ದೇವ್ರ ಪೂಜೆ ಮಾಡ್ತೀನಿ ಆವಾಗಲಿಲ್ಲ ಅಷ್ಟೇ ಕಂಪಲ್ಸರಿ ಈ ಥರ ದೀಪ ಹಚ್ತೀನಿ. ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ವೈಬು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಈ ಥರ ದೊಡ್ಡ ದೀಪಗಳೆಲ್ಲ ಇದ್ದಾವಲ್ಲ, ಇದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ ದೀಪದಂಡೆನೇ ಸಿಗುತ್ತಲ್ಲ ಅದನ್ನೇ ಹಚ್ಬಿಡ್ತೀನಿ. ಸೊ ಒಂದಷ್ಟು ರೂಲ್ಸು ಇವಾಗ ಏನಾದರೂ ನಮಗೆ ಅದರಿಂದ ಯೂಸ್ಫುಲ್ ಆಗಿದೆ ಅಂದರೆ ಅದೇನು ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ನಾನು ಈ ಥರ ಏನೇನು ಟಿಪ್ಸ್ಗಳೆಲ್ಲ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಇದರಿಂದ ನನಗಂತೂ ಸೀರಿಯಸ್ಲಿ ಒಂದು ಒಳ್ಳೆ ರೀತಿಯೇ ಬೆನಿಫಿಟ್ ಕೊಟ್ಟಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕನ್ನಿಸ್ತು. ಒಂದಷ್ಟು ಟಿಪ್ಸ್ಗಳು ನನಗೆ ತಿಳಿದು ನಾನು ಯಾವ ರೀತಿ ಅದರಿಂದ ಬೆನಿಫಿಟ್ ತೊಗೊಂಡಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮನೆ ದೇವ್ರ ಮನೆ ಅಂತೂ ತುಂಬ ಚಿಕ್ಕದು ಬಿಡಿ, ಜಾಸ್ತಿ ಎಲ್ಲ ಇಟ್ಟಿದ್ದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡಿ ಸ್ವಲ್ಪ ಬಾಳೆಹಣ್ಣು ಇಟ್ಟಿರಲಿಲ್ಲ, ಇನ್ನು ಮಿಡಲಲ್ಲೇ ಬಾಳೆಹಣ್ಣು ಇಟ್ಬಿಟ್ಟು ಇನ್ನು ಆ ಕಡೆ ಎಲ್ಲ ದೀಪ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ. ದೀಪನೂ ಅಷ್ಟೇ ನಾವು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಫಸ್ಟು ಊದ್ಗಡ್ಡೆ ಇದೆ ಅಲ್ವಾ ಅದರಲ್ಲೇ ಹಚ್ಕೊಂಡು ನಂತರ ಊದ್ಗಡ್ಡೆಯಿಂದ ನಾವು ದೀಪನ ಬೆಳಗಬೇಕು. ಇನ್ನೇನಾಯಿತು ಪೂಜೆಗೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ಬೆಂಕಿ ಪಟ್ಟಣದಲ್ಲೇನು ದೀಪ ಹಚ್ಚಕ್ಕೆ ಹೋಗಲ್ಲ, ಅದೇ ಹೇಳ್ದಂಗೆ ಫಸ್ಟು ಊದ್ಗಡ್ಡಿನಲ್ಲೇ ಹಚ್ಕೊಂಡು ಆ ಊದ್ಗಡ್ಡೆಯಿಂದಲೇ ನಾನು ದೀಪಗಳನ್ನೆಲ್ಲ ಒಂದಕ್ಕೊಂದು ಹಚ್ಚಿಟ್ಬಿಡ್ತೀನಿ. ಆಮೇಲೆ ದೀಪಕ್ಕೂ ಅಷ್ಟೇ ಸಿಂಗಲ್ ಬತ್ತಿ ಹಾಕ್ಬಾರ್ದು, ಡಬಲ್ ಬತ್ತಿ ಹಾಕಬೇಕು. ಇನ್ನೇನಾಯಿತು ಪೂಜೆ ಎಲ್ಲ. ಇನ್ನು ಧೂಪಮ್ ಇದೆ, ಅದರಲ್ಲೇ ಸಾಂಬ್ರಾಣಿ ಎಲ್ಲ ಹಾಕಿರ್ತಾರೆ, ಅದನ್ನು ಅಷ್ಟೇ ಎಲ್ಲ ಹಚ್ಚಾಯಿತು. ನಿಜವಾಗ್ಲೂ ಫ್ರೆಂಡ್ಸ್ ಇವಾಗ ಹೇಳ್ದಂಗೆ ಈಗ ಲವಂಗ ಮತ್ತು ಕರ್ಪೂರ ಅರಿಶಿನ ಎಲ್ಲ ಹಾಕಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಜೊತೆಗೆ ತುಪ್ಪದ ದೀಪ ಅದರ ಜೊತೆಗೆ ಸಾಂಬ್ರಾಣಿ ಇದೆಲ್ಲ ಹಾಕಿರ್ತೀವಲ್ಲ, ನಿಜವಾಗ್ಲೂ ಆ ದೇವ್ರ ಪೂಜೆ ಮಾಡೋ ಟೈಮಲ್ಲಿ ಆ ಫೀಲ್ ಯಾವ ರೀತಿ ಕೊಡುತ್ತೆ ಅಂದರೆ ಸೀರಿಯಸ್ಲಿ ಒಂಥರ ಗುಡ್ ವೈಬು, ಅಷ್ಟು ಚೆನ್ನಾಗಿರುತ್ತೆ. ಏನಂದರೆ ನಾವೇನು KG ಗಟ್ಟಲೆ ದೇವ್ರಿಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಆ ಥರ ಅದ್ದೂರಿಯಾಗಿ ಮಾಡಬೇಕಂತ ಏನಿಲ್ಲ, ಇರೋದನ್ನಲ್ಲೇ ಗೊತ್ತಿರೋವಷ್ಟು ಕೆಲವೊಂದಷ್ಟು ರೀತಿ ನೀತಿಗಳನ್ನ ಅನುಕರಣೆ ಮಾಡಿಕೊಂಡೆ ಈ ಥರ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ರೀತಿಯ ಒಂಥರ ಗುಡ್ ವೈಬ್ಸ್ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪೂಜೆ ಮಾಡೋದು ಪ್ರತಿ ಸಲ ಅಷ್ಟೇ. ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಮಾಡಿದರೆ ಆಗ್ತಾಯಿತ್ತು, ಹೇಳ್ದಂಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಇವತ್ತು ಕೆಲಸಗಳೆಲ್ಲ ಸ್ವಲ್ಪ ನಿಧಾನನೇ ಆಗೋಯಿತು. ನಾನು ಮಾರ್ನಿಂಗೇ ಅಷ್ಟು ಬೇಗ ಪೂಜೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸಗಳು ಬೇರೆ ಇತ್ತು, ಆಚೆ ಹೋಗಿದ್ದೆ. ಅದಕ್ಕೋಸ್ಕರ ನಾನು ಏನೇನು ಮನೆ ಕ್ಲೀನಿಂಗ್ ಇತ್ತು ಎಲ್ಲ ಮುಗಿಸ್ಕೊಂಡು ನಾನು ಸಂಜೆನೇ ಈ ಥರ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದು. ಅದಲ್ಲದೆ ಮಗನಿಗೆ ಇವತ್ತು ಟ್ಯೂಷನ್ ಏನೂ ಇರಲಿಲ್ಲ, ಅವ್ರ ಮ್ಯಾಮ್ ಕಾಲ್ ಮಾಡಿ ಬೇಗನೆ ಬನ್ನಿ ಅಂತ ಹೇಳಿದರು. ಹಂಗಾಗಿ ನಾನು ಮಧ್ಯಾಹ್ನನೇ ಸ್ಕೂಲ್ ಹತ್ರ ಹೋಗಿ ಅವ್ನು ಕರ್ಕೊಂಡೆಲ್ಲ ಬಂದೆ. ಇನ್ನು ಲೇಟ್ ಆಯಿತು, ಮಧ್ಯಾಹ್ನ ಕಳಸ ತೆಗಿಯೋಕ್ಕಾಗಲ್ವಲ್ಲ, ಹಾಗಾಗಿ ಸಂಜೆನೇ ಪೂಜೆ ಮಾಡಿದೆ. ಇನ್ನೆಲ್ಲ ಮುಗೀತು. ಅದಲ್ಲದೆ ಬೆಳಗ್ಗೆ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಮಿಕ್ಕಿತ್ತಲ್ವ, ಇನ್ನೊಂದು ತಿನ್ನೋಕ್ಕೆ ಬೋರ್ ಅನಿಸುತ್ತೆ. ಹೇಗಿದ್ರು ಸ್ವಲ್ಪ ಕಡಲೆ ಹಿಟ್ಟಿತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಕಡಲೆ ಹಿಟ್ಟಲ್ಲೇ ಅದ್ಬಿಟ್ಟು ಈ ಥರ ಆಲೂಗೆಡ್ಡೆ ಪಲ್ಯದ್ದು ಬೋಂಡ ಮಾಡ್ಕೊಂಡಿದ್ದೆ.
ಚೆನ್ನಾಗಿರುತ್ತೆ. ಇವಾಗ ಪಲ್ಯ ಏನಂದರೆ 2 ಟೈಮ್ ತಿನ್ನೋಕ್ಕೆಲ್ಲ ಆಗೋದಿಲ್ಲ. ಮಿಕ್ತಾಗೆಲ್ಲ ನಾನೇನು ಮಾಡ್ತೀನಿ ಅಂದರೆ ಕಡಲೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು ಈ ಥರ ಬಜ್ಜಿ ಮಾಡಿ ಇಟ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.